ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ಹಾಬಾಪ ಸತೀಶ್ ಕುಮಾರ್ GH ಕುಳಗಟ್ಟೆ ಮಾಡುವ ನಮಸ್ಕಾರಗಳು. ಪಂಡರಿ ವಾರ್ಕರಿ ಸಂಪ್ರದಾಯವನ್ನು ಶ್ರದ್ಧಾಭಕ್ತಿಯಿಂದ ಮುನ್ನಡೆಸಿಕೊಂಡು ಸಾಗುತ್ತಿರುವಂತಹ ವಾರ್ಕರಿ ಭಕ್ತ ಬಾಂಧವರು ತಮ್ಮ ತಮ್ಮ ಪ್ರದೇಶದಲ್ಲಿ ದಿಂಡಿ ಮಹೋತ್ಸವ, ಜ್ಞಾನೇಶ್ವರಿ ಪಾರಾಯಣ, ಪಾದಯಾತ್ರೆ ಹೀಗೆ ಮತ್ತಿತರೆ ಧಾರ್ಮಿಕ ಆಚರಣೆಗಳನ್ನು ಮುನ್ನಡೆಸಿಕೊಂಡು ಸಾಗುತ್ತಿರುವಂಥದ್ದು ಪಂಡರಿ ವಾರ್ಕರಿ ಸಂಪ್ರದಾಯದ ವಿಶೇಷದಾಯಕ ಸಂಗತಿಯಾಗಿದೆ. ಕರ್ನಾಟಕ ರಾಜ್ಯದ ಭದ್ರಾವತಿ ನಗರದ ಬಸವ ಕ್ಷತ್ರಿಯ ಸಮಾಜದ ಶ್ರೀ ಕೃಷ್ಣ ರುಕ್ಮಿಣಿ ದೇವರ ದೇವಸ್ಥಾನದಿಂದ ಭದ್ರಾವತಿ ತಾಲೂಕಿನ ಪುಟ್ಟ ಪಂಡರಿ ಗೊಂದಿ ಗ್ರಾಮದಲ್ಲಿ ಇರುವಂತಹ ಶ್ರೀ ಪಾಂಡುರಂಗ ಸಾಧಕಾಶ್ರಮಕ್ಕೆ ಪ್ರತಿ ವರ್ಷ ದಿಂಡಿ ಮಹೋತ್ಸವ, ಜ್ಞಾನೇಶ್ವರಿ ಪಾರಾಯಣದ ನಿಮಿತ್ತವಾಗಿ ಭದ್ರಾವತಿ ಬಸವ ಕ್ಷತ್ರಿಯ ಸಮಾಜದ ಭಜನಾ ಮಂಡಳಿಯವರೆಲ್ಲರೂ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯೊಂದಿಗೆ ಪಾದಯಾತ್ರೆಯ ಮೂಲಕ ಗೊಂದಿ ಆಶ್ರಮಕ್ಕೆ ಸಾಗುವಂಥದ್ದು ಪ್ರತೀತಿಯಾಗಿದೆ. ಪ್ರಸಕ್ತ ವರ್ಷ 2ನೇ ವರ್ಷದ ಪಾದಯಾತ್ರೆಯನ್ನು ಶ್ರೀ ಕೃಷ್ಣ ರುಕ್ಮಿಣಿ ದೇವರ ದೇವಸ್ಥಾನದಿಂದ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯೊಂದಿಗೆ ಗೊಂದಿ ಆಶ್ರಮಕ್ಕೆ ಸಾಗಿ ಭಕ್ತಿಯ ಸೇವೆಯನ್ನು ಸಮರ್ಪಿಸಿದ್ದು ವಿಶೇಷವಾಗಿತ್ತು. ಪಾದಯಾತ್ರಿಕರೆಲ್ಲರಿಗೂ ಭಾವಸಾರ್ ವಿಷನ್ ಇಂಡಿಯಾ ಹಾಗೂ ಹರಿಭಕ್ತ ಪಾರಾಯಣ DR ಬಸಪ್ಪ ಮಾಸ್ತರ್ ಹಾಗೂ ಮಹಿಳಾ ಮಂಡಳಿಯವರು, ಸೇವಾಕರ್ತ ಭಕ್ತ ಬಾಂಧವರ ಅನೇಕರು ಉಪಹಾರ, ಲಘು ಉಪಹಾರ, ತಂಪು ಪಾನೀಯ ಸೇರಿದಂತೆ ಭಕ್ತಿಯ ಸೇವೆಯ ಸಹಕಾರವನ್ನು ನೀಡಿದ್ದು ವಿಶೇಷವಾಗಿತ್ತು. ಗೊಂದಿ ಆಶ್ರಮದಲ್ಲಿ 7 ದಿನಗಳ ಕಾಲ ಹಮ್ಮಿಕೊಂಡಿರುವಂತಹ ಶ್ರೀ ಏಕನಾಥ ಭಾಗವತ ಪಾರಾಯಣ, ಪಂಡರಿ ವಾರ್ಕರಿ ಸಂಪ್ರದಾಯದ ಪ್ರವಚನ, ಭಜನೆ, ಕೀರ್ತನೆ ಹೀಗೆ ಮತ್ತಿತರೆ ಧಾರ್ಮಿಕಾಚರಣೆಗಳನ್ನು ಆಯೋಜನೆ ಮಾಡಲಾಗಿದ್ದು 7 ದಿನಗಳ ಕಾಲ ದಿಂಡಿ ಮಹೋತ್ಸವ ಕಾರ್ಯಕ್ರಮವನ್ನು ಶ್ರದ್ಧಾಭಕ್ತಿಯಿಂದ ಮುನ್ನಡೆಸಿಕೊಂಡು ಸಾಗುತ್ತಿದೆ. ಹಾಗೆಯೇ ಶ್ರೀರಾಮನವಮಿಯ ದಿನದಂದು ಶ್ರೀ ಪಾಂಡುರಂಗ ರುಕ್ಮಾಯಿ, ಶ್ರೀ ರಾಮ ಲಕ್ಷ್ಮಣ ಸೀತಾ ಆಂಜನೇಯ ದೇವರ ರಥೋತ್ಸವ ಆದಿಯಾಗಿ ವಿಶೇಷ ಕಾರ್ಯಕ್ರಮವನ್ನು ಶ್ರದ್ಧಾಭಕ್ತಿಯಿಂದ ಮುನ್ನಡೆಸಿಕೊಂಡು ಸಾಗುತ್ತಿರುವಂಥದ್ದು ವಿಶೇಷ ಸಂಗತಿಯಾಗಿದೆ. ನಮ್ಮ ಕುಳಗಟ್ಟೆ ಜ್ಞಾನವಾಣಿ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಈ ಸಂದೇಶವನ್ನು ಭಕ್ತಿಯ ಪ್ರಸಾರ ಹಾಗೂ ಪ್ರಚಾರವನ್ನು ಮಾಡಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ, ಹಾಗೆಯೇ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೋರುತ್ತೇವೆ. ನಮಸ್ಕಾರ.